10 ಮಿನಿಟ್ಸ್ನಲ್ಲಿ ಗ್ರಾಸರಿ ಡೆಲಿವರಿ ಇದು ನಿಜವಾಗ್ಲೂ ಪಾಸಿಬಲ್ಲ? ಆರ್ಡರ್ ಮಾಡಿದ ತಕ್ಷಣ ರೈಡರ್ ಹೇಗೆ ಇಷ್ಟು ಬೇಗ ನಿಮ್ಮ ಮನೆ ಹತ್ರ ಬರ್ತಾರೆ? ಅವರು ಈಗಾಗಲೇ ನಿಮ್ಮ ಮನೆ ಹತ್ರ ಕಾಯ್ತಾ ಇರ್ತಾರಾ ಅಥವಾ ಬೇರೆ ಏನಾದರೂ ಸೀಕ್ರೆಟ್ ಇದೆಯಾ? ಈ ವಿಡಿಯೋನಲ್ಲಿ ಬ್ಲಿಂಕಿಟ್, ಜೆಪ್ಟೋ ಮತ್ತು ಇನ್ಸ್ಟಾಮಾರ್ಟ್ನ ಬಿಗ್ಗೆಸ್ಟ್ ಸೀಕ್ರೆಟ್ ಅನ್ನ ತಿಳ್ಕೊಳ್ಳೋಣ. ನಾವು ಹೆಚ್ಚಿನ ಜನ ಯೋಚಿಸೋದು ರೈಡರ್ ಸ್ಟೋರ್ಗೆ ಹೋಗಿ ಶಾಪಿಂಗ್ ಅನ್ನ ಮಾಡಿ ನಂತರ ಡೆಲಿವರಿಯನ್ನ ಮಾಡ್ತಾರೆ ಅಂತ. ಆದರೆ ರಿಯಾಲಿಟಿ ಬೇರೆ ಇರುವಂತದ್ದು. ಬ್ಲಿಂಕಿಟ್ ಅಥವಾ ಜೆಪ್ಟೋಗೆ ದೊಡ್ಡ ಸೂಪರ್ ಮಾರ್ಕೆಟ್ಗಳ ಅವಶ್ಯಕತೆ ಇಲ್ಲ. ಅವು ಡಾರ್ಕ್ ಸ್ಟೋರ್ ಅನ್ನೋ ಒಂದು ಚಿಕ್ಕ ವೇರ್ಹೌಸ್ ಅನ್ನ ಬಳಸ್ತವೆ. ಇವು ಕಸ್ಟಮರ್ಸ್ಗೆ ಓಪನ್ ಇರುವಂತ ಸ್ಟೋರ್ ಅಲ್ಲ, ಇಲ್ಲಿ ಎಂಪ್ಲಾಯೀಸ್ ಮಾತ್ರ ಇರ್ತಾರೆ. ಒಂದು ಡಾರ್ಕ್ ಸ್ಟೋರ್ ನಲ್ಲಿ ಸುಮಾರು 2,000 ಇಂದ 5,000 ವರೆಗೂ ಪ್ರಾಡಕ್ಟ್ಸ್ ಇರುತ್ತೆ. ಅಂದ್ರೆ ಫಾಸ್ಟ್ ಮೂವಿಂಗ್ ಐಟಮ್ಸ್ ಏನೇನಿರುತ್ತೆ ಆ ಸ್ಟಾಕ್ಸ್ ಅನ್ನ ರೆಡಿ ಮಾಡಿ ಪ್ರಾಡಕ್ಟ್ಸ್ ಅನ್ನ ಇಟ್ಟಿರ್ತಾರೆ. ಸೊ ಹಾಗಾಗಿ ಪ್ರಾಡಕ್ಟ್ಸ್ ಅನ್ನ ಹುಡುಕೋದಕ್ಕೆ ಟೈಮ್ ವೇಸ್ಟ್ ಆಗೋದಿಲ್ಲ. ನೀವು ಆಪ್ ನಲ್ಲಿ ಆರ್ಡರ್ ನ ಪ್ಲೇಸ್ ಮಾಡಿದ ತಕ್ಷಣ AI ಸಿಸ್ಟಮ್ ನಿಂದ ನಿಮ್ಮ ಒಂದು ಲೊಕೇಶನ್ ಹತ್ತಿರ ಇರುವಂತ ಡಾರ್ಕ್ ಸ್ಟೋರ್ಗೆ ಒಂದು ಆರ್ಡರ್ ಪ್ಲೇಸ್ ಆಗುವಂತದ್ದು. ಆ ಆರ್ಡರ್ ಕೆಲವೇ ಸೆಕೆಂಡ್ಗಳಲ್ಲಿ ಸ್ಟೋರ್ ಎಂಪ್ಲಾಯಿ ಸ್ಕ್ರೀನ್ ಅಲ್ಲಿ ಕಾಣಿಸ್ತಾ ಇರುತ್ತೆ. ಅವರು ಸ್ಟೋರ್ ಒಳಗೆ ಈಗಾಗಲೇ ಫಿಕ್ಸ್ಡ್ ರೂಟ್ ಫಾಲೋ ಮಾಡಿ ಒಂದು 2 ರಿಂದ 3 ನಿಮಿಷದಲ್ಲಿ ಎಲ್ಲ ಪ್ರಾಡಕ್ಟ್ಸ್ ಅನ್ನ ಪಿಕ್ ಮಾಡಿ ಪ್ಯಾಕ್ ಅನ್ನ ಮಾಡ್ತಾರೆ. ಸೊ ಈ ನಡುವೆ ಡೆಲಿವರಿ ರೈಡರ್ ಹೊರಗೆ ವೆಯ್ಟ್ ಮಾಡ್ತಾ ಇರ್ತಾರೆ. ಸೊ ಪ್ಯಾಕಿಂಗ್ ಕಂಪ್ಲೀಟ್ ಆದ ನಂತರ ತಕ್ಷಣ ರೈಡರ್ಗೆ ಆರ್ಡರ್ ಕಲೆಕ್ಟ್ ಮಾಡಿಕೊಂಡು ಹೊರಡೋದಕ್ಕೆ ಹೇಳ್ತಾರೆ. ಅದಕ್ಕಾಗಿ ಡೆಲಿವರಿ ತುಂಬಾ ಫಾಸ್ಟ್ ಆಗುವಂಥದ್ದು. ಇಷ್ಟು ಫಾಸ್ಟ್ ಡೆಲಿವರಿ ಕೊಟ್ರೆ ಪ್ರಾಫಿಟ್ ಬರುತ್ತಾ? ಸೊ ಇದೇ ದೊಡ್ಡ ಕ್ವಶನ್. ಕಂಪ್ನಿಗಳು ಡೆಲಿವರಿ ಚಾರ್ಜಸ್ ಮಾತ್ರ ಅಲ್ಲ, ಬ್ರ್ಯಾಂಡ್ಗಳಿಂದ ಅಡ್ವರ್ಟೈಸ್ಮೆಂಟ್ ಮನಿ, ಫೀಚರ್ಡ್ ಪ್ರಾಡಕ್ಟ್, ಮೆಂಬರ್ಶಿಪ್ ಪ್ಲಾನ್ ಮತ್ತು ಬಲ್ಕ್ ಪರ್ಚೇಸ್ ಮಾಡೋದ್ರ ಮೂಲಕ ಪ್ರಾಫಿಟ್ ಅನ್ನ ಮಾಡ್ತಾರೆ. ಆದರೆ ನಿಜ ಹೇಳಬೇಕು ಅಂತ ಹೇಳಿದ್ರೆ ಕ್ವಿಕ್ ಕಾಮರ್ಸ್ ಇಂಡಸ್ಟ್ರಿನಲ್ಲಿ ಇನ್ನೂ ಕೆಲವು ಕಂಪ್ನಿಗಳು ಪ್ರಾಫಿಟ್ ಮಾಡೋದಕ್ಕೆ ಸ್ಟ್ರಗಲ್ ಅನ್ನ ಮಾಡ್ತಿರೋಂಥದ್ದು. ಸೊ ಅವುಗಳ ಮೇನ್ ಗೋಲ್ ಬಂದು ಕಸ್ಟಮರ್ಸ್ ಅನ್ನ ಜಾಸ್ತಿ ಮಾಡೋದು ಮತ್ತು ಮಾರ್ಕೆಟ್ ಶೇರ್ ಅನ್ನ ಜಾಸ್ತಿ ಮಾಡ್ಕೊಳ್ಳೋದು. ಹಾಗಾದ್ರೆ 10 ಮಿನಿಟ್ಸ್ ಡೆಲಿವರಿ ಅನ್ನೋದು ಮ್ಯಾಜಿಕ್ ಅಲ್ಲ. AI, ಡಾರ್ಕ್ ಸ್ಟೋರ್ಸ್, ಸ್ಮಾರ್ಟ್ ಲಾಜಿಸ್ಟಿಕ್, ಫಾಸ್ಟ್ ರೈಡರ್, ಸೊ ಇದೆಲ್ಲ ಕಾಂಬಿನೇಷನ್ ಇರೋದ್ರಿಂದನೇ ಜೆಪ್ಟೋ, ಬ್ಲಿಂಕಿಟ್ ಮತ್ತು ಇನ್ಸ್ಟಾಮಾರ್ಟ್ ಇಷ್ಟು ಫಾಸ್ಟ್ ಡೆಲಿವರಿ ಅನ್ನೋದಕ್ಕೆ ಹೆಲ್ಪ್ ಮಾಡುವಂಥದ್ದು. ನೀವು ಯಾವ ಒಂದು ಆಪ್ ಅನ್ನ ಜಾಸ್ತಿ ಯೂಸ್ ಮಾಡ್ತೀರಾ? ಬ್ಲಿಂಕಿಟ್, ಜೆಪ್ಟೋ ಅಥವಾ ಇನ್ಸ್ಟಾಮಾರ್ಟ್ ಅನ್ನೋದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ.